ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಯಶ್ವಂತ್ ಕಾಳಮ್ಮನೆ. ಸುಳ್ಯ ಮೀಸಲು ಕ್ಷೇತ್ರದಲ್ಲಿ ಅಂಬೇಡ್ಕರ್ ಭವನ ಇಲ್ಲವೆಂದರೆ ಕೇಳಲು ಆಶ್ಚರ್ಯವಾಗುತ್ತದೆ. ಜನಪ್ರತಿನಿಧಿಗಳು ಮಾಡಿಲ್ಲವೆಂದರೆ ಜನರು ತಮ್ಮ ಹಕ್ಕು ಬಳಸಿ ಕೇಳಬೇಕಲ್ಲವೇ? ಇಷ್ಟು ದಿನ ಯಾಕೆ ಸಹಿಸಿಕೊಂಡಿದ್ದೀರಿ ಎಂದು ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶ್ರೀಮತಿ ಪಲ್ಲವಿ ಜಿ ಹೇಳಿದ್ದಾರೆ. ಜನವರಿ 6ರಂದು ಸುಳ್ಯದ ತಾಲೂಕು ಪಂಚಾಯತ್ನಲ್ಲಿ ಕುಂದುಕೊರತೆ ಸಭೆ ನಡೆಸಿದ ಅವರು ಅಂಬೇಡ್ಕರ್ ಭವನ ಪೂರ್ತಿಗೊಳ್ಳದಿರುವ ವಿಷಯ ತಿಳಿದು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಅಜ್ಜವರದ ಚಂದ್ರಶೇಖರ ಪಲ್ಲತರ್ಕರ್ ಅವರು ಅಂಬೇಡ್ಕರ್ ಭವನ ಆಗದಿರುವ ಕುರಿತು ಸಭೆಯಲ್ಲಿ ಪ್ರಸ್ತಾಪಿಸಿದರು. ಸುಳ್ಯ ಮೀಸಲು ಕ್ಷೇತ್ರ 60 ವರ್ಷದಿಂದ ಇಲ್ಲಿದ್ದೇವೆ. ಸುಳ್ಯಕ್ಕೊಂದು ಅಂಬೇಡ್ಕರ್ ಭವನ ಇಲ್ಲ. ಕಾಮಗಾರಿ ಆರಂಭಗೊಂಡು 12-15 ವರ್ಷವಾದರೂ ಇನ್ನೂ ಆಗಿಲ್ಲ. ನಿಮ್ಮ ನಿಗಮದ ವ್ಯಾಪ್ತಿಗೆ ಬರುವ ಎಲ್ಲಾ ಜನರು ಈ ವ್ಯಾಪ್ತಿಯಲ್ಲಿ ಇದ್ದಾರೆ. ಹಲವು ಬಾರಿ ಮನವಿ ಮಾಡಿಕೊಂಡರೂ ಆಗಿಲ್ಲ. ನಾವು ಮದುವೆ ಇನ್ನಿತರ ಸಮಾರಂಭ ಮಾಡಬೇಕಾದರೆ ಬೇರೆ ಸಮುದಾಯ ಭವನವನ್ನು ಆಶ್ರಯಿಸುವ ಸ್ಥಿತಿ. ಆದ್ದರಿಂದ ಸುಳ್ಯದ ಅಂಬೇಡ್ಕರ್ ಭವನ ಆಗುವಂತೆ ಮಾಡಬೇಕೆಂದು ಹೇಳಿದಾಗ ಅಂಬೇಡ್ಕರ್ ಭವನ ಆಗಿಲ್ಲವೆಂದರೆ ತುಂಬಾ ನೋವಿನ ಸಂಗತಿ. ಇಷ್ಟು ವರ್ಷ ಸಹಿಸಿಕೊಂಡು ಬಂದಿದ್ದೀರಿ ಎಂದರೆ ತಪ್ಪು ನಿಮ್ಮಲ್ಲೇ ಇದೆ. ಸಹಿಸಿಕೊಂಡದೇ ತಪ್ಪು. 60 ವರ್ಷದಿಂದ ಇಲ್ಲಿದ್ದೀರಿ ಎಂದು ಹೇಳುತ್ತೀರಿ. 12 ವರ್ಷದಿಂದ ಕಾಮಗಾರಿ ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿದೆ ಎಂದು ಹೇಳುತ್ತೀರಿ. ಎಲ್ಲಿಗೆ ಬಂತು ನಿಮ್ಮ ಹೋರಾಟ? ಇವತ್ತು ಅಲೆಮಾರಿ ನಿಗಮದ ಅಧ್ಯಕ್ಷರ ಮುಂದೆ ಬಂದು ನಿಂತಿದೆ. ಇಷ್ಟು ಸಮಸ್ಯೆ ಆಗಿದೆ ಎಂದರೆ ನೀವು ಎಷ್ಟು ಎಚ್ಚೆತ್ತುಕೊಂಡಿದ್ದೀರೆಂದು ನಾನು ನಿಮ್ಮನ್ನು ಪ್ರಶ್ನೆ ಮಾಡಬೇಕಾಗುತ್ತದೆ. ಜನಪ್ರತಿನಿಧಿಗಳು ಮಾಡುತ್ತಿಲ್ಲ ಅಂತ ಗೊತ್ತಾದ ನಂತರ ನೀವು ಯಾರನ್ನಾದರೂ ಅಪ್ರೋಚ್ ಆಗಿ ಕೆಲಸ ಆಗಬೇಕಲ್ಲವೇ? ಇದನ್ನು ಯಾರೂ ಮಾಡಿಲ್ಲ ಎನ್ನುವುದನ್ನು ಚರ್ಚೆ ಮಾಡುವುದಿಲ್ಲ. ಈಗಿನ ಸಮಾಜ ಕಲ್ಯಾಣ ಸಚಿವರ ಗಮನಕ್ಕೆ ತಂದು ಖಂಡಿತವಾಗಿಯೂ ಅಂಬೇಡ್ಕರ್ ಭವನ ಆಗುವಂತೆ ನಾನು ಮಾಡುವೆ. ನಮ್ಮ ಇಲಾಖೆ ನಿಮ್ಮ ಜೊತೆಗಿದೆ. ನೀವು ಅಭಿವೃದ್ಧಿಯಾಗಬೇಕು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮುಂದೆ ಬರಲು ವೇದಿಕೆ ಸೃಷ್ಟಿ ಮಾಡಿಕೊಳ್ಳಬೇಕು. ಅದರ ಭಾಗವೇ ಸಮುದಾಯ ಭವನ. ಸುಳ್ಯದ ಮೀಸಲು ಕ್ಷೇತ್ರದಲ್ಲಿ ಈ ರೀತಿ ಘಟನೆ ನಡೆದಿದೆ ಎಂದರೆ ಕೇಳಲು ನಾಚಿಕೆ. ಅದೇನೇ ಇರಲಿ, ಈ ವಿಷಯವನ್ನು ಪ್ರೊಸೀಡಿಂಗ್ ಸಹಿತ ಸಚಿವರ ಗಮನಕ್ಕೆ ತರುತ್ತೇನೆಂದು ಅಧ್ಯಕ್ಷರು ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಪಡೆದ ಅಧ್ಯಕ್ಷರು ಈಗ 2 ಕೋಟಿಯಲ್ಲಿ ಕಾಮಗಾರಿ ಆಗಿದೆ. ಇನ್ನು 3.10 ಕೋಟಿ ಮಂಜೂರುಗೊಂಡಿದೆ. ಅದರ ಕೆಲಸ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ರಿಂಗ್ ವಿಭಾಗದ ಮೂಲಕ ಆಗುವುದಿದೆ ಎಂದು ವರದಿ ನೀಡಿದರು. ಇಂಜಿನಿಯರ್ ವಿಭಾಗದವರು ತಾವು ಮಾಡಿದ ಫೈಲ್ ವರ್ಕ್ ಕುರಿತು ಮಾಹಿತಿ ನೀಡಿದರು. ಸಂಜೆ 7:50ಕ್ಕೆ ತಾಲೂಕು ಪಂಚಾಯತಿಗೆ ಆಗಮಿಸಿದ ಅಧ್ಯಕ್ಷರು ರಾತ್ರಿ 9:10ರವರೆಗೆ ಕುಂದುಕೊರತೆ ಸಭೆ ನಡೆಸಿದರು. ಸುಳ್ಯದ ಶಾಸಕಿ ಭಾಗೀರಥಿ ಮುರುಳಿಯರವರನ್ನು ಬಿಲ್ಲವ ಸಂದೇಶ ಎನ್ನುವ ಫೇಸ್ಬುಕ್ ಖಾತೆಯಲ್ಲಿ ತೀರಾ ಅವಮಾನಕರವಾಗಿ ಬರೆದು ಶ್ರದ್ಧಾಂಜಲಿ ಸಲ್ಲಿಸಿರುವುದನ್ನು ಅತ್ಯಂತ ಕಠಿಣ ಶಬ್ದಗಳಲ್ಲಿ ಸುಳ್ಯ ಮಂಡಲ ಬಿಜೆಪಿಯು ಖಂಡಿಸಿದೆ. ಸುಳ್ಯದ ಶಾಸಕರಾದ ಕುಮಾರಿ ಭಾಗೀರಥಿ ಮುರುಳಿಯರವರು ಅತ್ಯಂತ ಕಡು ಬಡ ಕುಟುಂಬದಿಂದ ಬಂದವರಾಗಿದ್ದು ತಮ್ಮ ಸಂಘಟನಾ ಬದ್ಧತೆ ಹಾಗೂ ಕ್ರಿಯಾಶೀಲತೆಯಿಂದ ತಾಲೂಕು ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜನಸೇವೆ ಸಲ್ಲಿಸಿ ಇದೀಗ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಶಾಸಕರಾಗಿ ಆಯ್ಕೆಯಾದ ದಿನದಿಂದ ನಿರಂತರವಾಗಿ ಕ್ಷೇತ್ರದಲ್ಲಿ ಓಡಾಡುತ್ತಾ ವಿರೋಧ ಪಕ್ಷದ ಸದಸ್ಯರಾಗಿದ್ದರು. ಸಚಿವರುಗಳಿಗೆ ಮನವಿ ಸಲ್ಲಿಸಿ ಬೆನ್ನು ಹಿಡಿದು ಓಡಾಡಿ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಗೆ ನಿರಂತರ ಪ್ರಯತ್ನ ಪಡುತ್ತಿದ್ದಾರೆ. ದಲಿತರ ಸಮಸ್ಯೆಗಳಿಗೆ ನಿರಂತರ ಸ್ಪಂದಿಸುತ್ತಿದ್ದು ಸುಳ್ಯದ ಅಂಬೇಡ್ಕರ್ ಭವನ ಪೂರ್ಣಗೊಳಿಸುವಲ್ಲಿಯೂ ನಿರಂತರ ಪ್ರಯತ್ನ ನಡೆಸುತ್ತಿದ್ದಾರೆ. ಹೀಗಿರುವಾಗ ಯಾವುದೋ ವೈಯಕ್ತಿಕ ತೀಟೆಗೋಸ್ಕರ ದಲಿತ ಶಾಸಕಿಯನ್ನು ಹಾಗೂ ನಮ್ಮ ಪಾರ್ಟಿಯನ್ನು ಅವಮಾನಿಸುವ ಹೀನ ಮನ ಪ್ರವೃತ್ತಿಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಬರೆಯುವ ಕೆಲಸವನ್ನು ಮಾಡಲಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಮುಖ್ಯಸ್ಥರು ಈ ಕುರಿತು ಕೂಡಲೇ ಕ್ರಮ ವಹಿಸಿ ಸದ್ರಿ ವ್ಯಕ್ತಿಯ ಮೇಲೆ ಸುಮೋಟೋ ಪ್ರಕರಣ ದಾಖಲಿಸಿ ಆತನನ್ನು ಬಂಧಿಸಿ ಜೈಲಿಗಟ್ಟುವ ಕೆಲಸ ಮಾಡಬೇಕೆಂದು ಮಂಡಲ ಬಿಜೆಪಿ ಆಗ್ರಹಿಸಿದೆ. ಸುಳ್ಯ ತಾಲೂಕು ಪಂಚಾಯತ್ ತ್ರೈಮಾಸಿಕ ಕೆಡಿಪಿ ಸಭೆಯು ಶಾಸಕಿ ಭಾಗೀರಥಿ ಮುರುಳಿಯರವರ ಅಧ್ಯಕ್ಷತೆಯಲ್ಲಿ ಜನವರಿ 7ರಂದು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಶಾಹುಲ್ ಹಮೀದ್ ಕುತ್ತಮಟ್ಟೆ, ತಹಶೀಲ್ದಾರ್ ಮಂಜುಳಾ, ಇಒ ರಾಜಣ್ಣ, ಕೆಡಿಪಿ ಸದಸ್ಯರುಗಳಾದ ಧರ್ಮಪಾಲ ಗೋವಿಂಗಾಜೆ, ಪರಮೇಶ್ವರ ಕೆಂಬಾರೆ, ಜಯಪ್ರಕಾಶ್ ನೆಕ್ಲೆಪ್ಪಾಡಿ, ಅಶ್ರಫ್ ಗುಂಡಿ, ತೀರ್ಥರಾಮ ಬಾಳಗಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದರು. ಸುಳ್ಯದ ಲ್ಯಾಂಪ್ ಸೊಸೈಟಿಯ ಚೊಕ್ಕಾಡಿ ಶಾಖೆಯಲ್ಲಿ ಅವ್ಯವಹಾರ ಹಾಗೂ ಮುರುಳಿ ಹಾಲು ಸೊಸೈಟಿಯಲ್ಲಿ ನಡೆದ ಅವ್ಯವಹಾರದ ಕುರಿತು ಸಭೆಯಲ್ಲಿ ಪ್ರಸ್ತಾಪವಾಯಿತು. ಸದಸ್ಯ ಧರ್ಮಪಾಲ ಗೋವಿಂಗಾಜಿಯವರು ಈ 2 ವಿಚಾರಗಳ ಪ್ರಸ್ತಾಪಿಸಿ ಸೊಸೈಟಿಯಲ್ಲಿ ಯಾವ ರೀತಿಯ ಅವ್ಯವಹಾರ ಸಭೆಗೆ ಉತ್ತರ ನೀಡಬೇಕೆಂದು ಒತ್ತಾಯಿಸಿದರು. ಆದರೆ ಲ್ಯಾಂಪ್ ಕಾರ್ಯದರ್ಶಿ ಸಭೆಯಲ್ಲಿ ಇರಲಿಲ್ಲ. ಅವರನ್ನು ಕರೆಸುವಂತೆ ಧರ್ಮಪಾಲ ಒತ್ತಾಯಿಸಿದರು. ಮುರುಳಿ ಹಾಲು ಸೊಸೈಟಿ ಅವ್ಯವಹಾರದ ವಿಚಾರವಾಗಿ ಉತ್ತರಿಸಿದ ಪಶುಸಂಗೋಪನಾ ಇಲಾಖೆಯ ವೈದ್ಯಾಧಿಕಾರಿ ಡಾಕ್ಟರ್ ನಿತಿನ್ ಪ್ರಭುರವರು ಹಿಂಡಿ ಸ್ಟಾಕ್ ಲೆಕ್ಕಾಚಾರದಲ್ಲಿ ಅವ್ಯವಹಾರ ಆಗಿರುವುದು ದೃಢಪಟ್ಟಿದ್ದು ಮಂಗಳೂರಿನಿಂದ ಅಧಿಕಾರಿಗಳು ಬಂದು ತನಿಖೆ ನಡೆಸಿದ್ದಾರೆ ಎಂದು ವಿವರ ನೀಡಿದರು. ಈ ಅವ್ಯವಹಾರಕ್ಕೆ ಉತ್ತರ ಕೊಡಬೇಕಾದ ಅಧಿಕಾರಿಗಳು ಸಭೆಗೆ ಬಾರದಿರುವ ಕುರಿತು ಸದಸ್ಯ ಧರ್ಮಪಾಲ ಗೋವಿಂಗಾಜಿ ಸಹಿತ ಇತರ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು. ಎಲ್ಲವೂ ತನಿಖೆ ಆಗುತ್ತದೆ, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ ಎಂದು ಶಾಸಕರು ಉತ್ತರಿಸಿದರು. ಬ್ಯಾಂಕ್ ಆಫ್ ಬರೋಡದಿಂದ ಪ್ರವರ್ತಿಸಲ್ಪಟ್ಟ ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು ಇದರ ಅಂಗಸಂಸ್ಥೆಯಾದ ವಿಜಯ ಗ್ರಾಮಾಭಿವೃದ್ಧಿ ಜಾಲ್ಸೂರ್ ಸಮಿತಿಯ ಸದಸ್ಯರು ಮಂಗಳೂರಿನ ಗಂಜಿಮಠದಲ್ಲಿರುವ ಉಡ್ಡೂರು ಫಾರ್ಮಿಗೆ ಸಮಗ್ರ ಕೃಷಿ ಅಧ್ಯಯನ ಪ್ರವಾಸ ಜನವರಿ 6ರಂದು ಹಮ್ಮಿಕೊಂಡಿದ್ದರು. ಕೃಷಿ ಕ್ಷೇತ್ರದಲ್ಲಿರುವ ಸಮಗ್ರ ಕೃಷಿ, ತರಕಾರಿ ಕೃಷಿ, ಮೀನುಗಾರಿಕೆ, ಗೋವು ಸಾಕಣೆ, ಬಯೋಗ್ಯಾಸ್, ಘನತ್ಯಾಜ್ಯ ಸಂಸ್ಕರಣೆ, ಸಿಎನ್ಜಿ ತಯಾರಿಕೆ ಬಗ್ಗೆ ಸದಸ್ಯರು ಮಾಹಿತಿ ತಿಳಿದುಕೊಂಡರು. ಬಳಿಕ ನಡೆದ ಮಾಹಿತಿ ಕಾರ್ಯಕ್ರಮದಲ್ಲಿ ಉಡ್ಡೂರು ಫಾರ್ಮ್ನ ಮಾಲೀಕ ಹಾಗೂ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜೇಶ್ ನಾಯ್ಕ
ಪಡಿಗುತ್ತೂರು ಅವರೊಂದಿಗೆ ಸಮಿತಿಯ ಸದಸ್ಯರು ಸಂವಾದ ನಡೆಸಿದರು. ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜ್ಯೋತಿರಾಜ್ರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರತಿಷ್ಠಾನದ ಕಾರ್ಯಗಳ ಬಗ್ಗೆ ತಿಳಿಸಿದರು. ವೇದಿಕೆಯಲ್ಲಿ ವಿಜಯ ಗ್ರಾಮಾಭಿವೃದ್ಧಿ ಜಾಲಸೂರು ಸಮಿತಿ ಅಧ್ಯಕ್ಷ ಯಶವಂತ್ ಕಾಳಮನೆ, ಕಾರ್ಯದರ್ಶಿ ಶ್ರೀಮತಿ ತಿರುಮಲೇಶ್ವರಿ ಅರ್ಬಡ್ಕ ಉಪಸ್ಥಿತರಿದ್ದರು. ಸಮಿತಿಯ ಸದಸ್ಯ ಕರುಣಾಕರ ಕುಕ್ಕಂದೂರು ವಂದಿಸಿದರು. ಸದಸ್ಯೆ ಶ್ರೀಮತಿ ಹೇಮಲತಾ ಕಜಗದ್ದೆ ಕಾರ್ಯಕ್ರಮ ನಿರೂಪಿಸಿದರು. ಕೃಷಿ ಅಧ್ಯಯನ ಕಾರ್ಯಾಗಾರದಲ್ಲಿ ಸಮಿತಿಯ ಸುಮಾರು 40 ಸದಸ್ಯರು ಭಾಗವಹಿಸಿದ್ದರು. ಸುದ್ದಿ ನ್ಯೂಸ್ನಲ್ಲಿ ಈಗ ಒಂದು ಸಣ್ಣ ವಿರಾಮ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶವಂತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ. ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು. ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್, ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ, ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್, ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ. ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಸುಳ್ಯದಲ್ಲಿ ಕಾಮಗಾರಿ ಅರ್ಧದಲ್ಲಿ ನಿಂತಿರುವ ಅಂಬೇಡ್ಕರ್ ಭವನಕ್ಕೆ ಇಂದು ಮುಂಜಾನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶ್ರೀಮತಿ ಪಲ್ಲವಿ ಜಿ ಅವರು ಭೇಟಿ ನೀಡಿ ಅಂಬೇಡ್ಕರ್ ಭವನ ವೀಕ್ಷಿಸಿದರು. ದೊಡ್ಡ ಯೋಜನೆ ಇಟ್ಟುಕೊಂಡು ಅಂಬೇಡ್ಕರ್ ಭವನ ಮಾಡಿದಂತಿದೆ. ಈಗ ಸರ್ಕಾರದಿಂದ ಬಿಡುಗಡೆಗೊಂಡಿರುವ 3 ಕೋಟಿ 10 ಲಕ್ಷದಲ್ಲಿ ತಕ್ಷಣ ಕಾಮಗಾರಿ ಆರಂಭಿಸಿ, ಅದು ಸಾಕಾಗದೇ ಇದ್ದಲ್ಲಿ ಹೆಚ್ಚುವರಿ ಅನುದಾನಕ್ಕೆ ಸಚಿವರಲ್ಲಿ ನಾನೇ ಮಾತನಾಡುವೆಂದು ಹೇಳಿದರು. ಈ ಕಟ್ಟಡ ನೋಡುವಾಗ ನಿಮ್ಮ ಆಕ್ರೋಶ ಸಹಜವಾದುದು. ಸುಳ್ಯದಲ್ಲಿ ಅಂಬೇಡ್ಕರ್ ಭವನ ಆಗಬೇಕು, ಎಲ್ಲರೂ ಸೇರಿ ಮಾಡೋಣ, ನನ್ನ ಸಹಕಾರ ಇದೆ ಎಂದು ಹೇಳಿದರು. ಈ ಸಂದರ್ಭ ವಿಮುಕ್ತ ಬುಡಕಟ್ಟು ಒಕ್ಕೂಟದ ರಾಜ್ಯ ಜಂಟಿ ಕಾರ್ಯದರ್ಶಿ ಆನಂದ್ ಕುಮಾರ್ ಏಕಲವ್ಯ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕೃಷ್ಣ ಬಿ, ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದ ಜಿಲ್ಲಾ ಸಮಿತಿ ಸದಸ್ಯ ಮಹೇಶ್ ಬೆಳ್ಳರ್ಕರ್ ಹಾಗೂ ನಂದರ ಸಂಕೇಶ್ ಕೇಶವ ಇದ್ದರು. ಬೆಳ್ಳಾರಿ ಗ್ರಾಮದ ದೇವಿನಗರ ಕೊಳಂಬಲ ಉಮ್ಮಿಕ್ಕಳ ಶ್ರೀ ರಕ್ತೇಶ್ವರಿ ದೇವಿ ಮತ್ತು ಪರಿವಾರ ದೈವಗಳ ದೇವಸ್ಥಾನದಲ್ಲಿ ಶ್ರೀ ರಕ್ತೇಶ್ವರಿ ದೇವಿ ವರ್ಣಾರ ಪಂಜೊಲ್ಲು ದೈವದ ನೇಮೋತ್ಸವ ಜನವರಿ 6ರಂದು ರಾತ್ರಿ ಭಕ್ತಿ ಸಂಭ್ರಮದಿಂದ ನಡೆಯಿತು. ಇಂದು ರಾತ್ರಿ ಕಲ್ಲೂಟಿ, ಕುಪ್ಪೆ ಪಂಜೊಲಿ ಹಾಗೂ ಗುಳಿಗೆ ದೈವದ ನೇಮೋತ್ಸವ ನಡೆಯಲಿದೆ. 100 ಜನ ಭಕ್ತಾದಿಗಳು ಉಪಸ್ಥಿತರಿದ್ದು ಶ್ರೀ ದೈವದ ಗಂಧ ಪ್ರಸಾದ ಸ್ವೀಕರಿಸಿದರು. ಪಂಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಗುದ್ದಲಿ ಪೂಜೆ ಹಾಗೂ ವಿಕಲಚೇತನ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮ ಜನವರಿ 7ರಂದು ಪಂಜ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಶಾಸಕಿ ಕುಮಾರಿ ಭಾಗೀರಥಿ ಮುರುಳ್ಯ ಉದ್ಘಾಟಿಸಿ ಮಾತನಾಡಿ, ಪಂಜ ಗ್ರಾಮ ಪಂಚಾಯತ್ ಎಂದರೆ ದೊಡ್ಡ ಪಂಚಾಯತ್, ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಉತ್ತಮವಾಗಿ ಆಗಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ವಿಜಯಲಕ್ಷ್ಮಿ ಜಳಕದಹೊಳೆ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಾಕ್ಟರ್ ರಾಮಯ್ಯ ಭಟ್, ಪಂಚಾಯತ್ ಉಪಾಧ್ಯಕ್ಷ ನಾರಾಯಣ ಕೃಷ್ಣನಗರ, ಸದಸ್ಯರಾದ ಜಗದೀಶ್ ಪುರಿಯಾ, ಚಂದ್ರಶೇಖರ ದೇರಾಜೆ,
ಅಂಕಿತ್ ಪಲ್ಲೋಡಿ, ಶ್ರೀಮತಿ ವೀಣಾ ಪಂಜಾ, ಶ್ರೀಮತಿ ಪ್ರಮೀಳಾ ಸಂಪಾ, ಶರತ್ ಕುದ್ವಾ, ಪಿಡಿಒ ಜಯಂತ್ ಯುಬಿ, ಕಾರ್ಯದರ್ಶಿ ಸೀತಾ ರಮೇಶ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ರಾಜ್ಯ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯ ಶಿಕ್ಷಕಿ ಶ್ರೀಮತಿ ಕಮಲಾಕ್ಷಿ ವಿ ಶೆಟ್ಟಿ ಅವರು ಅಲ್ಪಕಾಲದ ಸೌಖ್ಯದಿಂದ ಸುಳ್ಯದ ಕೆವಿಜಿ ಆಸ್ಪತ್ರೆಯಲ್ಲಿ ಇಂದು ನಿಧನರಾದರು. ಅವರಿಗೆ ಸುಮಾರು 80 ವರ್ಷ ವಯಸ್ಸಾಗಿತ್ತು. ಅಮರಮುಡ್ನೂರು ಗ್ರಾಮದ ಕುಕ್ಕುಜರ್ಕೆ ನಿವಾಸಿ ವಾಸುದೇವಗೌಡ ಮಾಡಬಾಕಿಲೋರ್ ಅವರು ಅಲ್ಪಕಾಲದ ಸೌಖ್ಯದಿಂದ ನಿನ್ನೆ ಮಂಗಳೂರಿನ ಎಜಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. ಇದು ಈವರೆಗಿನ ಸುದ್ದಿ. ನಿರಂತರ ಸುದ್ದಿ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಚಾನೆಲ್.